ಇಂಪ್ಲಿಮೆಂಟ್ ಆಗಿದೆ, ಏನು ಪ್ರೋಸೆಸ್ ಎಲ್ಲ ಇದೆ ಅಂತ ನಿಮಗೆ ಮಾಹಿತಿ ಕೊಡ್ತಿದ್ದೀನಿ ಸುಮಾರು 45 ನಿಮಿಷಗಳ ಕಾಲ. ಇನ್ನೂ ಏನಾದರೂ ಇದ್ದರೆ ಈಗ ಅಂಥವಾಗಿ ಒಂದೇ ಸಾರಿ ಎಲ್ಲ ಕ್ರಾಂತಿ ಮಾಡೋಕ್ಕಾಗಲ್ಲ. ಎಷ್ಟು ನನ್ನ ಶಕ್ತಿ ಮೀರಿ ಈ ತಾಲೂಕಿನಲ್ಲಿ ರೈತರಿಗೆ, ಸಾರ್ವಜನಿಕರಿಗೆ, ಎಲ್ಲ ಇಲಾಖೆಯ ಸಮಸ್ಯೆಗಳೇನಿದ್ದೋ ಅದನ್ನು ಸಾಲ್ವ್ ಮಾಡೋಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನದಲ್ಲಿ ಮೊದಲ ಹಂತದಲ್ಲಿ ನನ್ನ ಭಾವನೆ ಸಕ್ಸಸ್ ಆಗಿದ್ದೀವಿ. ಅಧಿಕಾರಿಗಳು ಸಹ ಸಹಕಾರ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆಲ್ಲರಿಗೂ ಮತ್ತೊಮ್ಮೆ ಅವ್ರಿಗೆ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಹೇಳ್ತಾ ವರ್ಷದ ಮೊದಲ ಸಭೆಯನ್ನು ಇವತ್ತು ಸಾರ್ವಜನಿಕ ಸಂಪರ್ಕ ಸಭೆ ಮಾಡಬೇಕು ಅಂತ ಹೇಳಿ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀನಿ. ಎಲ್ಲ ತಾಲೂಕಿನ ಅಧಿಕಾರಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿ, ವಿಶೇಷವಾಗಿ ತಹಸೀಲ್ದಾರ್ ಅವರು ಹೊಸದಾಗಿ ಬಂದಿದ್ದಾರೆ, ಇನ್ನು ಯುವಕರವರೇ ತಾಲೂಕಿಗೆ, ತಾಲೂಕಿನ ಜನತೆಗೆ, ರೈತರಿಗೆ ಒಳ್ಳೆ ಕೆಲಸವನ್ನು ಮಾಡಲಿ, ಭ್ರಷ್ಟಾಚಾರ ರಹಿತವಾಗಿ ಪ್ರಾಮಾಣಿಕವಾಗಿ ಮಾಡಲಿ ಅಂತ ತಾಲೂಕಿಗೆ ಅವರಿಗೆ ಶಾಸಕನಾಗಿ ನಾನು ಸ್ವಾಗತವನ್ನು ಬಯಸ್ತಾ ಅವರಿಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಿಂದೆ ಕೆಲವೊಂದು ನಾನು ಮಧ್ಯದಲ್ಲಿ 1.5-2 ತಿಂಗಳಾಗಿದ್ದ ನಾನು ಸಂಪರ್ಕಿಸಲು, ಅದಕ್ಕೆ ರೀಸನ್ ಇತ್ತು. ಇಲ್ಲ ಬೇರೆ ಬೇರೆ ರೀತಿಯ ವರ್ತನೆ ಸ್ಟಾರ್ಟ್ ಮಾಡೋದ್ರಿಂದ ಎಷ್ಟೇ ಅವರಿಗೆ ನಾನು ಸಾರ್ವಜನಿಕರ ಕೆಲಸ ಮಾಡಿ ಅಂತ ಹೇಳಿದ್ರು ಮಾಡದೇ ಇರೋದ್ರಿಂದ ಅವರು ಭ್ರಷ್ಟಾಚಾರಕ್ಕೆ ಮಿತಿ ಇಲ್ಲದೆ ಮಿತಿ ಮೀರಿದ್ರಿಂದ ನಾನು ಈ ಸಂದರ್ಭದಲ್ಲಿ ಸಾರ್ವಜನಿಕ ಸಂಪರ್ಕ ಸಭೆ ಮಾಡಿ ಕುಂದುಕೊರತೆ ಅಹವಾಲು ಸ್ವೀಕಾರ ಮಾಡಿದ್ರೆ ಅದು ಮತ್ತೆ ತಿರ್ಗಾ ಪ್ರಾಬ್ಲಮ್ ಸೆಟ್ರೇಟ್ ಆಗಲ್ಲ. ಹಾಗಾಗಿ ಒಂದು ವ್ಯವಸ್ಥೆಗೆ ಏನು ಅಂತ್ಯ ಆಡಿ ಹೊಸ ವ್ಯವಸ್ಥೆ ತರಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡಿರಲಿಲ್ಲ. ಒಳ್ಳೆ ತಹಸೀಲ್ದಾರ್ ಬಂದವರೇ, ಒಳ್ಳೆ ಫೀಡ್ಬ್ಯಾಕ್ ಇದೆ ನನಗೆ. ಹಿಂದೆ ಅವ್ರು ಮಾಡಿದಂಥ ತಾಲೂಕಿನಲ್ಲಿ ಯಾವ ರೀತಿ ಆಡಳಿತ ಮಾಡಿದ್ರು ಅಂತ ತಾಲೂಕಿನ ಜನತೆಗೆ ಇವತ್ತೇ ತಹಸೀಲ್ದಾರ್ ಅವರಿಗೆ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಒಬ್ಬ ರೈತರು, ಸಾರ್ವಜನಿಕರು ತಾಲೂಕು ಆಫೀಸ್ ಕೆಲಸಕ್ಕೆ ಬಂದಂಥವ್ರು ಕಾರಿಡಾರ್ ಓಡಾಡೋದಾಗಲಿ, ಅವ್ರು ಲೆಟರ್ ಹಿಡ್ಕೊಂಡು ಕೇಸ್ ವರ್ಕರ್ ಹತ್ರ ಆಗಲಿ, ಬೇರೆ ಬೇರೆ ಏಜೆಂಟ್ಸ್ ಹತ್ರ ಆಗಲಿ ಹೋಗಿ ಅವರು ಅಲಿಯೋದನ್ನ ನನ್ನ ಗಮನಕ್ಕೆ ಏನಾದರೂ ತಂದರೆ ನಾನು ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಲ್ಲ. ನೀವೇ ವಾಲಂಟ್ರಿಯಾಗಿ ಯಾರೇ ಆಗಲಿ, ಏನು ಅರ್ಧ ಗಂಟೆ ಎದ್ದು ಆಚೆ ಬಂದು ಯಾರ್ಯಾರವ್ರೆ ಅಂತ ನೀವೇ ಮಾಡಿದ್ರೆ ಈ ತಾಲೂಕಲ್ಲಿ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ನಿಮ್ಮನ್ನು ಬೆನ್ ತಟ್ಟಿ ನಿಮ್ಗೆ ಸಹಕಾರ ಕೊಡುವಂಥ ಕೆಲಸವನ್ನು ಸಾರ್ವಜನಿಕರೇ ಮಾಡ್ತಾರೆ. ಅಷ್ಟು ತಾವು ಪ್ರಿಫರೆನ್ಸ್ ಕೊಡಬೇಕು. ಫೈಲ್ನ ವಿನಾಕಾರಣ ಕಾರಣ ಇಲ್ಲದೆ ಪೆಂಡಿಂಗ್ ಇಟ್ಕೊಳ್ಳೋಕೆ ಅವಕಾಶ ಕೊಡಬಾರ್ದು. ನಿಮ್ಮ ಮೇಲೆ ಭಾಳ ವಿಶ್ವಾಸ ನಾನು ಇಟ್ಟಿದ್ದೀನಿ. ಬೇರೆ ಬೇರೆ ನಾನು ಮಾಹಿತಿ ತಗೊಂಡಿದ್ದೀನಿ, ಒಳ್ಳೆ ಕೆಲಸಗಾರರು ಅಂತ ಮುಂದುವರ್ಸ್ಕೊಂಡೋಗ್ರಿ. ಹಿಂದೆ ನೀವು ಯಾವ ತಾಲೂಕಲ್ಲಿ ಇದ್ರೆ ಅದಕ್ಕಿಂತ ಹೆಚ್ಚಿಗೆ ಕ್ರಿಯಾಶೀಲರಾಗಿ ಕಾರ್ಯಪ್ರವೃತ್ತರಾಗಬೇಕು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಈ ತಾಲೂಕು ಆಫೀಸು ಭ್ರಷ್ಟಾಚಾರ ರಹಿತವಾಗಿ ನಡೀಬೇಕು. ಭ್ರಷ್ಟಾಚಾರದ ಪ್ರಶ್ನೆ ಕೇಳಿ ಬಂದರೆ ಈ ತಾಲೂಕಿನ ಒಬ್ಬ ಸೇವಕನಾಗಿ ನಾನು ಅದು ಸಹಿಸಲ್ಲ. ಆಮೇಲೆ ಎಲ್ಲ ನಿಮ್ಮ ಸ್ಟಾಫ್ ಮೀಟಿಂಗ್ನ ತಿಂಗಳಿಗೊಂದ್ಸಾರಿ ಸ್ಟಾಫ್ ಮೀಟಿಂಗ್ ಮಾಡಿ ನೀವು ಪ್ರತಿಯೊಬ್ಬರಿಗೂ ಕಿವಿಯಿಂದ ಕೆಲಸ ಮಾಡಬೇಕು. ಯಾರು ಲೇಟ್ ಮಾಡಿದ್ದಾರೆ, ಯಾರು ಫೈಲ್ನ ಪೆಂಡಿಂಗ್ ಇಟ್ಕೊಂಡಿದ್ದಾರೆ,